ಹೆಣ್ಣಿಗೆ ಭಗವಂತ ಅಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ಭಗವಂತ ಅಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ವೈದ್ಯನಾಗಿ ನಾನು ಇದನ್ನು ಪ್ರೂವ್ ಮಾಡಬಲ್ಲೆ. ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂಥ NICU ಅಂದರೆ ಹುಟ್ಟಿದ ಮಕ್ಕಳು ICU ಇರುತ್ತಲ್ಲ ಅಲ್ಲಿ, ಅಥವಾ PIC ಪೀಡಿಯಾಟ್ರಿಕ್ ICU ಅಂದರೆ ದೊಡ್ಡ ಮಕ್ಕಳು 1 ತಿಂಗಳು ಮೇಲ್ಗಡೆ 18 ವರ್ಷದ ಒಳಗಿನ ಮಕ್ಕಳಿಗೆ ಇಡುವಂಥ ICU. ಅಲ್ಲಿ 1 ವರ್ಷದ ಹೆಣ್ಣು ಮಗು ಗಂಡು ಮಗು ಅಡ್ಮಿಟ್ ಆದರೆ, ಸೀರಿಯಸ್ ಆಗಿ ಅಡ್ಮಿಟ್ ಆದರೆ, ನಾವು ಆನ್ ಬುಕ್ಕಲ್ಲಿ ರೆಕಾರ್ಡ್ಸ್ನಲ್ಲಿ ತೋರಿಸ್ತೇನೆ. ಅಲ್ಲಿ ಸೀರಿಯಸ್ ಇದ್ದಿದ್ದ ಮಕ್ಕಳಲ್ಲಿ ಚೆನ್ನಾಗಾಗೋದು ಹೆಣ್ಮಕ್ಳು. ಕಾಂಪ್ಲಿಕೇಶನ್ ಆಗಿ ದುಡ್ಡು ಜಾಸ್ತಿ ಖರ್ಚು ಮಾಡಿ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಯಾರು ಗಂಡು ಮಕ್ಕಳು ಅಂತೀವಿ. ನಾನು ಹೇಳ್ತಿಲ್ಲ, ಅಂದರೆ ಇದು ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನೀವು ಬೆಳವಣಿಗೆಯಲ್ಲಿ ಯಾರು ಜಾಸ್ತಿ ಇರ್ತಾರೆ? ಹೆಣ್ಮಕ್ಳು. ಮೆಚೂರ್ ಆಗೋದು ಯಾರು ಫಸ್ಟು? ಹೆಣ್ಮಕ್ಳು. ಅರ್ಥ ಆಯ್ತಲ್ಲ? ಅಂದ್ರೆ ಭಗವಂತನ ಸೃಷ್ಟಿಯಲ್ಲೇ ಆ ರೀತಿಯ ಅಂತ ಶಕ್ತಿಯನ್ನ ಆ ತಾಯಿಗಳಿಗೆ ಕೊಟ್ಟಿದ್ದಾನೆ ಭಗವಂತ. ಈಸ್ಟ್ರೋಜನ್ ಹಾರ್ಮೋನ್ ಕೊಟ್ಟಿದ್ದಾನೆ. ಅದಕ್ಕೆ ಸಹನೆಯನ್ನು ಜಾಸ್ತಿ ಮಾಡುವಂತ ಶಕ್ತಿ, ಬಾಂಡಿಂಗ್ ಅಂದ್ರೆ ಪ್ರೀತಿಯನ್ನ ಜಾಸ್ತಿ ಮಾಡುವಂತ ಶಕ್ತಿ ಅದಕ್ಕೆ ಕೊಟ್ಟಿದ್ದಾನೆ. ನನಗೆ ಸೈಂಟಿಫಿಕಲಿ ಈ ಒಂದು ಸ್ಟಡಿ ಹೇಳುತ್ತೆ, ಹೆಣ್ಣು ಮಕ್ಕಳು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಕೆಲಸ ಮಾಡೋದನ್ನ ಟೈಮನ್ನ ಎಷ್ಟು ಟೈಮ್ 3 ರಿಂದ 4 ಗಂಟೆಯಲ್ಲಿ ಎಷ್ಟು ಕೆಲಸ ಮಾಡ್ತಾರೋ ಇಡೀ ದಿನ ಗಂಡು ಮಕ್ಕಳು ಕೆಲಸ ಮಾಡಿದ್ರು ಅದಕ್ಕೆ ಈಕ್ವಲೆಂಟ್ ಅಲ್ಲ ಅಂತೀವಿ. ನಂಬ್ತೀರಾ? ಇಲ್ಲ. ಅದು ಮೇಲೆ ಬೆಳಿಗ್ಗೆ ಬೇಗ ಎದ್ದೇಳೋದು ಯಾರು? ಯಾರು? ನೀವೇ, ನಾವೇ ಅಂತೇಳಿ. ಬೆಳಿಗ್ಗೆ ಬೇಗ ಎದ್ದೇಳೋದು ಯಾರು? ಉಳಿದಿದ್ರೆ ಏನು ಉಳಿಲಿಲ್ಲ, ಎಲ್ಲ ಕಳೆದಿದ್ರೆ ಹಚ್ಕೊಂಡಿರೋದು ಯಾರು? ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಅದು ತಿನ್ನೋದು ಯಾರು? ಹೌದಿಲ್ಲ? ಸಂಜೆ ಮಕ್ಕಳಿಗೆ ಮನೆಯಲ್ಲಿ ಗಲಾಟೆ ಬೇಕಾದ್ರೆ, ಜಗಳ ಆಗ್ಬೇಕಾದ್ರೆ ಬಿಡಿಸೋರು ಯಾರು? ಬೆಳಿಗ್ಗೆ ಅಡಿಗೆ ಕೆಲಸದವರಾಗಿ, ಮನೆ ಕೆಲಸದವರಾಗಿ, ಸಂಜೆ ಮಕ್ಕಳಿಗೆ ಪಾಠ ಏನಾಗಿದೆ, ದಿನ ಭಿಕ್ಷೆ ಬಿಡ್ತಿದ್ದೆ, ನಿಮ್ಗೊಂದು ನೆನ್ನೆ ಬಂದಿದ್ದೀನಿ, ಅರ್ಧ ರಾಜ್ಯ ಕೊಡ್ತೀನಿ, ಯಾಕೆ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಬಂದಿವರ್ಯ, ನನಗೆ ಜೀವನದಲ್ಲಿ ಒಂದು ಒಳ್ಳೆ ಪಾಠವನ್ನು ಕಲಿಸಿದ್ದೆ. ಏನು ಪಾಠ ಅಂದ್ರೆ, ದಿನ ಕೇಳ್ತಾ ಇದ್ದೆ, ದಿನ ಬೇಡ್ತಾ ಇದ್ದೆ, ತಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದೆ. ತಗಳಿದ್ದು, ಹೊಳಸಿದ್ದು, ಪಡಿಸಿದ್ದೆಲ್ಲ ಕೊಡ್ತಾ ಇದ್ರು. ಕೆಲವರು ಅದನ್ನೂ ಕೊಡ್ತಿಲ್ಲ, ಬೈದು ಕಳಿಸ್ತಿದ್ರು. ದಿನ ಕೇಳ್ತಾ ಇದ್ದೆ, ಬರೀ ಬೈಗುಳ, ಬರೀ ನೋವು ಸಿಗ್ತಾ ಇತ್ತು. ಆದ್ರೆ ನೀವು ಹೇಳಿದ್ವಿ ಬೇಕು ಅನ್ನೋದನ್ನ ಸಾಕು ಅಂದ್ರೆ ಬೇಡ ಅನ್ನೋಕ್ಕೆ ಸ್ಟಾರ್ಟ್ ಮಾಡೋಂತ. ನಾನು ಯಾವಾಗ ಅದನ್ನ ಬೇಡ ಸಾಕು ಬೇಕು ಜಪನ ಸಾಕು ಮಾಡಿದೆ, ಸಾಕು ಜಪನ ಬೇಕು ಮಾಡಿದೆ, ಸಾಕು ಅನ್ನೋದನ್ನ ಹೇಳೋಕೆ ಸ್ಟಾರ್ಟ್ ಮಾಡಿದೆ. ನನಗೆ ಊಟ ಬಂತು, ಊಟ ಬೇಡ ಅಂದ್ರೆ ಮನೆ ಬಂತು, ಮನೆ ಬೇಡ ಅಂದ್ರೆ ಊರು ಬಂತು, ಊರು ಬೇಡ ಅಂದ್ರೆ ಕಾಲ್ ರಾಜ್ಯ ಬಂತು, ಕಾಲ್ ರಾಜ್ಯ ಬೇಡ ಅಂದ್ರೆ ಅರ್ಧ ರಾಜ್ಯ ಬೇಡ ಅಂದ್ರೆ ರಾಜನೇ ಶರಣಾದ. ನನಗೆ ಇದಕ್ಕಿಂತ ಇನ್ನೇನು ಬೇಕು? ಹಾಗಾಗಿ ಜೀವನದಲ್ಲಿ ನನಗೆ ಇವಾಗ ಅರ್ಥ ಆಗಿದೆ, ನಾನು ನೆಮ್ಮದಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಹೇಳ್ತೀನಿ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಕೊಡುವಂತ ಮನೋಮನೆಯನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಯಾರು ಮಂಜಬೆ ಜೋಗತಿ ಬಗ್ಗೆ ನಾವು ಓದ್ತೇವೆ ಪುಸ್ತಕದಲ್ಲಿ, ಇವತ್ತು ಜೀವಂತವಾಗಿದ್ದಾರೆ ಇದ್ರು. ಈಗ ಯಾರು ಸಾಲ ಮಾಡಿದ ತಿಮ್ಮಕ್ಕ ಮೊನ್ನೆ ತಿಳ್ಕೊಂಡು, ಅವರು ಬದುಕಿದ್ದಾಗ ಕೂಡ ಅವ್ರ ಬುಕ್ಕಲ್ಲಿ, ನಮ್ಮ ಮಕ್ಕಳಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರ ಹೆಸರನ್ನ ಉಲ್ಲೇಖ ಆಗುವಂತ ಸ್ಥಿತಿ ಬರುತ್ತೆ. ಮಂಜಬಿ ಜೋಗತೆಗೆ ಜೀವನದೆಲ್ಲ ಜುಗುಪ್ಸೆ ಬಂದು ಮನೆಯವರೆಲ್ಲ ಹೊರಗಾಕ್ದಾಗ ಏನ್ ಮಾಡಬೇಕು ಅಂದ್ರೆ, ಇಡ್ಲಿ ಮಾಡ್ಕೊಂಡಿದ್ದಂತ ಒಬ್ಬ ತಾಯಿ ವಿಷ ಕುಡಿದು ಸಾಯ್ಬೇಕು ಅಂತೇಳಿ ವಿಷ ಕುಡಿತಾಳೆ, ಹೇಗೋ ಬದುಕೊಂಡು ಬರ್ತಾಳೆ. ಅವಾಗ ಅವಳಿಗೆ ಜ್ಞಾನ ಆಗ್ತದೆ, ನಾನು ಯಾವಾಗಲೂ ಎಲ್ಲರೂ ಬೇಕು ಅಂತಿದ್ರು, ಅದರಿಂದ ನಾನು ಬೇಡ, ನಾನು ನನ್ನಿಂದ ಏನಾದ್ರು ಮಾಡೋದಕ್ಕಾದ್ರೆ ಮಾಡ್ತೀನಿ ಅನ್ನೋದಕ್ಕೆ ಹೋದಾಗ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಯಾರು? ಮಂಜಮ್ಮ ಜೋಗತಿ.